ನಮಸ್ಕಾರ. ನಟ ಪ್ರಕಾಶ್ ರಾಜ್ ಅವರ ವೋಟರ್ ಐಡಿ ವಿವಾದ ಮತ್ತು ಆ ಬಗ್ಗೆ ಸದ್ಯಕ್ಕೆ ನಡೆದಿರುವ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈಗಿನ ಅತ್ಯಂತ ಪ್ರಮುಖವಾದ ಸುದ್ದಿ ಏನಪ್ಪಾ ಅಂದ್ರೆ, ಬೆಂಗಳೂರಿನ 48ನೇ ಹೆಚ್ಚುವರಿ ಮುಖ್ಯ ಮಹಾನಗರ ದಂಡಾಧಿಕಾರಿ ನ್ಯಾಯಾಲಯ ಪ್ರಕಾಶ್ ರಾಜ್ ಅವರ ವಿರುದ್ಧ 3ನೇ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿದೆ. ಹೌದು, ಇದು 3ನೇ ಬಾರಿ. ಈ ಪ್ರಕರಣದ ತೀವ್ರತೆ ನಮಗೆ ಅರ್ಥ ಆಗಬೇಕು ಅಂದ್ರೆ ಇದು ಹೇಗೆ ಹಂತ ಹಂತವಾಗಿ ಶುರುವಾಯಿತು ಅಂತ ನೋಡಬೇಕು. ಮೊದಲು ನ್ಯಾಯಾಲಯದಿಂದ 2 ಬಾರಿ ಸಮನ್ಸ್ ಜಾರಿಯಾಯಿತು. ಆಮೇಲೆ 2 ಜಾಮೀನು ರಹಿತ ವಾರೆಂಟ್ ಬಂತು. ಆದರೂ ಅವರು ಹಾಜರಾಗಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಈ 3ನೇ ವಾರೆಂಟ್ ಜಾರಿಯಾಗಿದೆ. ಅಂದ್ರೆ ಪರಿಸ್ಥಿತಿ ಸಾಕಷ್ಟು ಗಂಭೀರವಾಗಿದೆ. ಆರೋಪಗಳು: 4 ರಾಜ್ಯಗಳು, ಒಂದೇ ಹೆಸರು. ದಿಲೀಪ್ ಕುಮಾರ್ ಅನ್ನೋರು ಕೊಟ್ಟಿರೋ ಈ ದೂರಿನಿಂದಲೇ ಇಷ್ಟೆಲ್ಲ ಶುರುವಾಗಿತ್ತು. ದೂರಿನಲ್ಲಿರೋ ಪ್ರಮುಖ ಆರೋಪ ಏನೋ ಗೊತ್ತಾ? ಪ್ರಕಾಶ್ ರಾಜ್ ಅವರು ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣ ಮತ್ತೆ ತಮಿಳುನಾಡು ಹೀಗೆ 4 ಬೇರೆ ಬೇರೆ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ವೋಟರ್ ಐಡಿ ಹೊಂದಿದ್ದಾರೆ ಅಂತ. ನಮ್ಮ ಚುನಾವಣಾ ನಿಯಮಗಳ ಪ್ರಕಾರ ಒಬ್ರಿಗೆ ಕೇವಲ ಒಂದು ಕಡೆ ಮಾತ್ರ ವೋಟರ್ ಐಡಿ ಇರಬೇಕು. ಇದನ್ನ ಉಲ್ಲಂಘಿಸಿದ್ದಾರೆ ಅನ್ನೋದು ದೂರುದಾರರ ನೇರವಾದ ವಾದ. ಕಾನೂನು ಚೌಕಟ್ಟು ಸೆಕ್ಷನ್ 31. ಈ ಆರೋಪಗಳು ನಮ್ಮ ಭಾರತೀಯ ಚುನಾವಣಾ ಕಾನೂನಿನ ಜೊತೆ ಹೇಗೆ ಲಿಂಕ್ ಆಗಿವೆ ಅಂತ ನೋಡೋಣ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಇದನ್ನೆಲ್ಲ ನಿಯಂತ್ರಿಸೋದು 1951ರ ಜನಪ್ರತಿನಿಧಿ ಕಾಯ್ದೆ. ಈ ಕಾಯ್ದೆ ಬಹಳ ಸ್ಟ್ರಿಕ್ಟ್ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿ ಇಟ್ಕೊಳ್ಳುವಂತಿಲ್ಲ ಅಂತ ಇದು ಸ್ಪಷ್ಟವಾಗಿ ಹೇಳ್ತದೆ. ಈ ಕಾಯ್ದೆಯ ಸೆಕ್ಷನ್ 31ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇದರ ಪ್ರಕಾರ ಒಂದು ವೇಳೆ ಯಾರದ್ದಾದ್ರೂ ಬಳಿ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿ ಇದ್ರೆ ಅವರು ತಕ್ಷಣವೇ ಆ ಸಂಖ್ಯೆಗಳನ್ನು ಅಧಿಕೃತವಾಗಿ ಡಿಕ್ಲೇರ್ ಮಾಡಬೇಕು. ಆಮೇಲೆ ತಮಗೆ ಬೇಕಾದ ಒಂದನ್ನ ಮಾತ್ರ ಉಳಿಸ್ಕೊಂಡು ಉಳಿದಿದ್ದನ್ನೆಲ್ಲ ಚುನಾವಣಾ ಆಯೋಗಕ್ಕೆ ಒಪ್ಪಿಸಬೇಕು. ಇದು ಕಡ್ಡಾಯ. ಒಂದು ವೇಳೆ ಈ ನಿಯಮವನ್ನ ಫಾಲೋ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಅದೇ ಇಲ್ಲಿರೋ ದೊಡ್ಡ ಪ್ರಶ್ನೆ. ಈ ನಿಯಮ ಉಲ್ಲಂಘಿಸಿದರೆ ಗರಿಷ್ಠ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ದಂಡ, ಇಲ್ಲವೇ ಎರಡನ್ನೂ ಒಟ್ಟಿಗೆ ವಿಧಿಸುವ ಅವಕಾಶ ಕಾನೂನಿನಲ್ಲಿದೆ. ಸುಪ್ರೀಂ ಕೋರ್ಟ್ ತೀರ್ಪು: ಚುನಾವಣಾ ಪಟ್ಟಿಯ ವಿಚಾರದಲ್ಲಿ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ, ಘಟಾನುಘಟಿ ರಾಜಕೀಯ ನಾಯಕರಿಗೂ ಇದು ಅನ್ವಯಿಸುತ್ತೆ. ವಾಸ್ತವವಾಗಿ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಯಾರಾದ್ರೂ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾರರಾಗಿ ನೋಂದಣಿ ಮಾಡಿಕೊಂಡಿದ್ರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಸಮರ್ಥನೆ: ನಟನ ಅಧಿಕೃತ ನಿಲುವು. ಈಗ ನಾಣ್ಯದ ಇನ್ನೊಂದು ಮುಖವನ್ನು ನಾವು ನೋಡ್ಲೇಬೇಕು. ಈ ಹಿಂದೆ ಇಂಥದ್ದೇ ಆರೋಪಗಳು ಬಂದಾಗ ಪ್ರಕಾಶ್ ರಾಜ್ ಅವರು ಏನ್ ಹೇಳಿದ್ರು ಅಂತ 2018ರಲ್ಲೂ ಇದೇ ರೀತಿಯ ಒಂದು ದೂರು ದಾಖಲಾಗಿತ್ತು. ಆಗ ಪ್ರಕಾಶ್ ರಾಜ್ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು: ನನ್ನ ಬಳಿ ಇರೋದು ಕೇವಲ ಒಂದು ವೋಟರ್ ಐಡಿ ಮಾತ್ರ. ನಾನು 20 ವರ್ಷಗಳಿಂದ ವಾಸಿಸ್ತಿರೋ ತಮಿಳುನಾಡಿನ ಅಡ್ಯಾರ್ನಲ್ಲಿ ಮಾತ್ರ ನನ್ನ ಹೆಸರಿದೆ ಅಂತ ಅವರು ದೃಢವಾಗಿ ಸಮರ್ಥಿಸಿಕೊಂಡಿದ್ರು. ನಾವಿಲ್ಲಿ ಇನ್ನೊಂದು ವಿಚಾರವನ್ನ ನೆನಪಿನಲ್ಲಿಡಬೇಕು. ಈ ಪ್ರಕರಣದಲ್ಲಿ ಇದೆಲ್ಲವೂ ಸದ್ಯಕ್ಕೆ ಕೇವಲ ಆರೋಪಗಳಷ್ಟೇ. ಇವು ನ್ಯಾಯಾಲಯದಲ್ಲಿ ಇನ್ನೂ ಸಾಬೀತಾಗಿಲ್ಲ. ಕಾನೂನು ತನ್ನದೇ ಆದ ಪ್ರಕ್ರಿಯೆಯನ್ನ ಅನುಸರಿಸುತ್ತದೆ ಅಲ್ವಾ? ಸದ್ಯಕ್ಕೆ ನ್ಯಾಯಾಲಯವು ನಟನ ಹಾಜರಾತಿಗಾಗಿ ಕಾಯುತ್ತಿದೆ. ಆದರೆ ಈ ಇಡೀ ಪ್ರಹಸನ ನಮ್ಮೆಲ್ಲರನ್ನ ಒಂದು ಪ್ರಶ್ನೆ ಕೇಳಿಕೊಳ್ಳುವಂತೆ ಮಾಡಿದೆ. ಇಂತಹ ಹೈ ಪ್ರೊಫೈಲ್ ಪ್ರಕರಣಗಳು ನಮ್ಮ ಚುನಾವಣಾ ವ್ಯವಸ್ಥೆ ಮತ್ತು ಕಾನೂನಿನ ಪಾಲನೆಯ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸುತ್ತವೆ? ಚುನಾವಣಾ ಪಾರದರ್ಶಕತೆ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಯೋಚನೆ ಮಾಡಬೇಕಾದ ವಿಚಾರ. ಈ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.